ರಾಜ್ಯಪಾಲರು ಅವತ್ತು ಬರ್ತಾರೆ, ಎರಡು ಸಾಲಿನಲ್ಲಿ ತಮ್ಮ ಭಾಷಣವನ್ನು ಮುಗಿಸಿ ಹೊರಡ್ತಾರೆ. ನಿಜಕ್ಕೂ ಅವತ್ತು ನಡೆದಿದೆ ಅನಿಸುತ್ತೆ. ಒಂದು ರಾಷ್ಟ್ರಗೀತೆಗೆ ಅಗೌರವ ತೋರಿಸಿ ಕರ್ನಾಟಕ ರಾಜ್ಯದ ಜನತೆಗೆ ಅಪಮಾನ ಮಾಡ್ತಕ್ಕಂಥದ್ದು ನಾವು ಸಹಿಸೋದಿಲ್ಲ. ಇವರು ಯಾರ ನಿರ್ದೇಶನದಲ್ಲಿ ಇವರು ಓದೋದಿಲ್ಲ ಅಂತ ಹೇಳಿದ್ರು? ಮೋಹನ್ ಭಗವತ್ ಅವ್ರು ಹೇಳಿದ್ರ, ನರೇಂದ್ರ ಮೋದಿ ಅವರು ಹೇಳಿದ್ರ, ಅಮಿತ್ ಶಾ ಅವರು? ತಾವು ಹೇಳ್ಬೋದು ಮೋಹನ್ ಭಗವತ್ಗೆ ಏನು ಸಂಬಂಧ ಅಂತ. ಅವರೇ ಹೇಳ್ಬಿಟ್ಟಿದ್ದಾರೆ ನಮ್ಮದು ನೋಂದಾಯಿತ ಸಂಸ್ಥೆ ಅಲ್ಲ ಅಂತ ಹೇಳಿ. ಆಗಿರುವಾಗ ಹೂ ಈಸ್ ಮೋಹನ್ ಭಗವತ್? ಸರ್, ಮೊದಲನೇದಾಗಿ ಅವತ್ತು ರಾಜ್ಯಪಾಲರು ಬರ್ತಾರೆ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲಿಕ್ಕೆ ಅಂತೇಳಿ. ಅದಕ್ಕೆ ಮೊದಲೇ ಸ್ವಲ್ಪ ವಿವಾದಗಳು ಸೃಷ್ಟಿಯಾಗಿರುತ್ತೆ. ಅಂದರೆ ರಾಜ್ಯಪಾಲರು ಬರಲ್ಲ ಅಂತ ಹೇಳಿದರು, ಕೆಲವು ಅಂಶಗಳನ್ನ ತೆಗೆದಾಕಿ ಅಂತ ಹೇಳಿದ್ರು ಭಾಷಣದಲ್ಲಿ ಅನ್ನೋ ವಿವಾದಗಳು ಸೃಷ್ಟಿಯಾಗಿರುತ್ತೆ. ಬರದೇ ಇಲ್ವೇನೋ ಅಂತ ಇರುತ್ತದೆ. ಆದರೆ ರಾಜ್ಯಪಾಲರು ಅವತ್ತು ಬರ್ತಾರೆ, ಎರಡು ಸಾಲಿನಲ್ಲಿ ತಮ್ಮ ಭಾಷಣವನ್ನು ಮುಗಿಸಿ ಹೊರಡ್ತಾರೆ. ಹೊರಟಾಗ ಅಲ್ಲಿ ಸ್ವಲ್ಪ ನೀವು ಹೋಗಿ ಕೇಳುವಂಥದ್ದಾಗ್ತದೆ. ಅದು ಆಮೇಲೆ BJP ಪಕ್ಷದವರು ಮತ್ತು JDS ಪಕ್ಷದವರು ಏನು ಮಾಡ್ತಾರೆ ಅಂತಂದರೆ, BK ಹರಿಪ್ರಸಾದ್ರವರು ರಾಜ್ಯಪಾಲರಿಗೆ ಅಗೌರವ ತೋರಿದ್ರು, ರಾಜ್ಯಪಾಲರನ್ನ ನಿಲ್ಲಿಸಿ ಮಾತಾಡಿಸ್ಲಿಕ್ಕೆ ಇದು ಮಾಡಿ ಅವ್ರಿಗೆ ಅಗೌರವ ತೋರಿಸಿದ್ರು ಅನ್ನೋ ಮಾತುಗಳನ್ನ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ. ಕೆಲವು ಮೀಡಿಯಾಗಳು ಕೂಡ ಅದನ್ನೇ ವಿವಾದವಾಗಿ ಕನ್ವರ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ನಿಜಕ್ಕೂ ಅವತ್ತು ನಡೆದಿದ್ದೇನು ಸರ್? ಈಗ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಸುಮಾರು ವರ್ಷಗಳ ಕಾಲ ಇದ್ದು ಈಗಲೂ ಸಹ ಇದ್ದೀನಿ. ಸಾಂವಿಧಾನಿಕ ಪದವಿಗಳು ಮತ್ತು ಸಂವಿಧಾನಕ್ಕೆ ಏನು ಗೌರವ ಕೊಡಬೇಕು ಅನ್ನೋದನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಪೂರ್ವಜರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ನಾವು ಸಹ ತಿಳ್ಕೊಂಡಿರ್ತಕ್ಕಂಥವ್ನು, ಸಂವಿಧಾನದ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿರ್ತಕ್ಕಂಥವನು. ಯಾಕಂದರೆ ಈ ದೇಶದಲ್ಲಿ ಸಂವಿಧಾನ ಈಗ ತಾನೇ 77 ವರ್ಷಗಳ ಕಾಲ ಅದನ್ನು ನಾವು ಪೂರ್ಣಗೊಳಿಸಿದ್ದೇವೆ. ಸಂವಿಧಾನಕ್ಕೆ ಅಪಪ್ರಚಾರ ಬರದೇ ಇರೋ ರೀತಿಯಲ್ಲಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಶಯ. ಸಂವಿಧಾನ ಈಗ ನೀವು ನಮ್ಮ ಸಂವಿಧಾನದಲ್ಲಿ ನೋಡಿದಾಗ ಒಬ್ಬ ಸಾಮಾನ್ಯ ಮನುಷ್ಯರಲ್ಲಿ ಸಂವಿಧಾನ ಅಂತ ಮಾತಾಡಿದ್ರೆ ಅವನಿಗೆ 395 ಅದರಲ್ಲಿ ಅನುಚ್ಛೇದಗಳಿತ್ತು ಅಂಥೇಳಿ ಏನು ಹೇಳೋದಿಲ್ಲ. ಅದೇ ಸರ್ ಸಂವಿಧಾನ ಅಂದರೆ ಅಂಬೇಡ್ಕರ್ ಅವರು 18% ರಿಸರ್ವೇಷನ್ನು OBCಗಳಿಗೆ ಕೊಡ್ತಾ, ಈ ರಿಸರ್ವೇಷನ್ನು ಆ ರಿಸರ್ವೇಷನ್ ಅಂತ ಮಾತಾಡ್ತಾರೆ ವಿನಃ ಅಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸಕಲ ಜೀವ ಪ್ರಾಣಿಗಳಿಗೂ ಸಹ ನೆಮ್ಮದಿಯಾಗಿರಲಿಕ್ಕೆ ಯಾವ ರೀತಿ ಬೇಕು ಅನ್ನೋದನ್ನು, ಜೀವನವನ್ನು ಸಾಗಿಸಲಿಕ್ಕೆ ಯಾವ ರೀತಿ ಇರಬೇಕು ಈ ದೇಶ ಅನ್ನೋದನ್ನು ಆ ಸಂವಿಧಾನದಲ್ಲಿ ಅಡಕವಾಗಿದೆ. ಅದು ಈಗ 440 ಇರ್ಬೋದು ಈಗ ಆರ್ಟಿಕಲ್ಸು. ಇದರಲ್ಲಿ ಮೊದಲನೇ ಆರ್ಟಿಕಲ್ಲು, 2ನೇ ಆರ್ಟಿಕಲ್, 3ನೇ ಆರ್ಟಿಕಲ್, ಚಾಪ್ಟರ್ 1, 2, 3 ಅಂತ ಬಂದಾಗ ರಾಷ್ಟ್ರ ಅನ್ನೋದೇನು, ರಾಜ್ಯಗಳೇನು ಅನ್ನೋದನ್ನೆಲ್ಲ ವಿವರವಾಗಿರ್ತಕ್ಕಂಥ ಸಂವಿಧಾನ. ಇದರಲ್ಲಿ ಆರ್ಟಿಕಲ್ 163, 166 ಅಂತ ಬಂದಾಗ ರಾಜ್ಯಪಾಲರನ್ನ ನೇಮಕ ಮಾಡ್ತಕ್ಕಂಥದ್ದು ರಾಷ್ಟ್ರಪತಿಗಳು. ಅವ್ರಿಗೆ ಒಂದು ನಿರ್ದಿಷ್ಟವಾದ ಜವಾಬ್ದಾರಿ ಮತ್ತು ಕರ್ತವ್ಯ ಇದೆ. ಆ ನಿರ್ದಿಷ್ಟವಾದ ಜವಾಬ್ದಾರಿ ಕರ್ತವ್ಯ ಏನು ಅಂದರೆ, ರಾಜ್ಯಪಾಲರು ರಾಜ್ಯಕ್ಕೆ ಬಂದಾಗ ಈಸ್ ನಾಟ್ ಎನ್ ಅಥಾರಿಟಿ. ಅವರು ಸಂವಿಧಾನದ ಮುಖ್ಯಸ್ಥರು, ಅಂದರೆ ಕಸ್ಟೋಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರಪತಿಗಳು ಕಸ್ಟೋಡಿಯನ್ ಆಫ್ ದ ಕಾನ್ಸ್ಟಿಟ್ಯೂಷನ್, ರಾಜ್ಯ ಮಟ್ಟದಲ್ಲಿ ರಾಜ್ಯಪಾಲರು ಕಸ್ಟೋಡಿಯನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ನ ಚೌಕಟ್ಟಿನಲ್ಲಿ ಏನೆಲ್ಲ ನಡಿಬೇಕು ಅದಕ್ಕೆ ಸುಗಮವಾಗಿ ನಡ್ಕೊಂಡು ಹೋಗಲಿಕ್ಕೆ ಅವರು ಅನುವು ಮಾಡಿಕೊಡ್ತಕ್ಕಂಥದ್ದು ರಾಜ್ಯಪಾಲರ ಆದ್ಯ ಕರ್ತವ್ಯ ಅಂತ ಎಲ್ಲರದ ಭಾವನೆ. 163, 66 ಏನು ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ರಾಜ್ಯಪಾಲರು ರಾಜ್ಯದ ಏನು ಸಂಪುಟ ಏನಿದೆ, ಮಂತ್ರಿಮಂಡಲ ಏನಿದೆ, ಅದನ್ನು ಏನು ತೀರ್ಮಾನ ಮಾಡಿ ಅವ್ರಿಗೆ ಹೇಳುತ್ತೆ ಅದನ್ನು ಅವ್ರು ಒಪ್ಕೊಳ್ಬೇಕು ಅನ್ನೋದು ಇದೆ. ಒಪ್ಕೊಳ್ಳೇಬೇಕು ಅನ್ನೋದು ಏನೂ ಇಲ್ಲ. ಅದನ್ನು ಡಿಸೆಂಟ್ ನೋಟು ಸಹ ಕೊಡ್ಬೋದು. ಆದರೆ ಇದು ಒಂದು ರೀತಿಯ ಒಂದು ಸಂಪ್ರದಾಯ ನಮ್ಮ ದೇಶದಲ್ಲಿ ಬಂದಿರತಕ್ಕಂಥದ್ದು. ಯಾಕಂದರೆ ನಮ್ಮದು ಇದು ಲೆಜಿಸ್ಲೇಟರ್ ಇದು ಪಾರ್ಲಿಮೆಂಟ್ರಿ ಪಾಲಿಟಿಕ್ಸಲ್ಲಿ, ಪಾರ್ಲಿಮೆಂಟ್ರಿ ಸಿಸ್ಟಮಲ್ಲಿ ನಾವು ವೆಸ್ಟ್ ಮಿನಿಸ್ಟರ್ ಅಂದರೆ ಲಂಡನ್ನಲ್ಲಿರ್ತಕ್ಕಂಥ ವೆಸ್ಟ್ ಮಿನಿಸ್ಟರ್, ಯಾಕಂದರೆ ಮದರ್ ಆಫ್ ಡೆಮೋಕ್ರಸಿ ಅಂತೀವಿ. ಅಲ್ಲಿ ಲಿಖಿತವಾದ ಸಂವಿಧಾನ ಇಲ್ಲ. ಲಂಡನ್ನಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದನ್ನು ಹೇಳ್ಕೊಂಡು ಬರ್ತಾರೆ. ನಮ್ಮಲ್ಲಿ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಲಿಖಿತ ಸಂವಿಧಾನ ಇರ್ತಕ್ಕಂಥದ್ದು ಭಾರತ ದೇಶ ಅಂತ ನಾವು ಹೆಮ್ಮೆ ಬೀಳ್ತೀವಿ. ಈ ಲಿಖಿತ ಸಂವಿಧಾನದಲ್ಲಿ ಏನಿದೆ ಅಂತ ಹೇಳಿದ್ರೆ, ಇದೆಲ್ಲ ಗೊಂದಲಗಳಿರೋದ್ರಿಂದನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡ್ರಾಫ್ಟ್ ಕಮಿಟಿ ಚೇರ್ಮನ್ ಆಗಿ ಈ ಗೊಂದಲಗಳನ್ನೆಲ್ಲ ನಿರ್ವಹಣೆ ಮಾಡಲಿಕ್ಕೆ ಒಂದೊಂದೇ ಆರ್ಟಿಕಲ್ನ 395ವರೆಗೂ ತಗೊಂಡೋಗಿದ್ದಾರೆ. ಅದರಲ್ಲಿ 176(1) ಅದರಲ್ಲಿ ಏನು ಹೇಳುತ್ತೆ ಸಂವಿಧಾನದಲ್ಲಿ, ಚುನಾವಣೆ ಆದ ನಂತರ ಜಂಟಿ ಅದರ ಪರಿಷತ್ತಿದ್ರೆ ಜಂಟಿ ಅಧಿವೇಶನ, ಇಲ್ಲಾಂದರೆ ಗೆದ್ದಿರ್ತಕ್ಕಂಥ ಶಾಸಕರಿಗೆ ಮೊದಲನೇ ಭಾಷಣ ಅವ್ರು ಮಾಡ್ತಕ್ಕಂಥದ್ದು. ಮತ್ತು ವರ್ಷದ ಪ್ರಾರಂಭದಲ್ಲಿ
ಹಿಂದಿನ ವರ್ಷ ಏನಾಗಿದೆ, ಮುಂದಿನ ವರ್ಷ ಯಾವ ರೀತಿ ಸರ್ಕಾರ ನಡ್ಕೊಂಡು ಹೋಗಬೇಕು ಅನ್ನೋದನ್ನು ಒಂದು ಸಂಕ್ಷಿಪ್ತವಾಗಿ ಅದನ್ನು ಸರ್ಕಾರ ಏನು ತೀರ್ಮಾನ ಮಾಡಿಕೊಟ್ಟಿರುತ್ತೆ ಅದನ್ನು ಓದಬೇಕಾಗತ್ತೆ. ಅದನ್ನು ಓದಬೇಕು ಅಂಥೇಳಿ ಕಾನೂನಲ್ಲಿ ಎಲ್ಲೂ ಇಲ್ಲ. ಆದರೆ ಅದು ಪ್ರಾಕ್ಟೀಸ್ ಬಂದಿರೋದ್ರಿಂದ ಈಗ ಕೆಲವು ವಿಚಾರಗಳಲ್ಲಿ ಅವ್ರಿಗೆ ಅನಿಸಿಕೆ ಇರ್ಬೋದು, ಭಿನ್ನಮತ ಇರ್ಬೋದು, ಆಗ ಅದನ್ನು ಬಿಟ್ಟು ಓದ್ಬೋದು, ಇಲ್ಲ ಅಂತೇನಲ್ಲ. ಆದರೆ ಇವ್ರು ಮಾಡಿದ ಕೆಲಸ ಏನು, ಆರ್ಟಿಕಲ್ 176 ಭಾಳ ಸ್ಪಷ್ಟವಾಗಿದೆ, ಶೆಲ್ ಅಡ್ರೆಸ್ ದಿ ಜಾಯಿಂಟ್ ಸೆಷನ್ ಅಂಥೇಳಿ. ಇವರು ಹಿಂದಿನ 2 ದಿವಸದಿಂದನೇ ನಾನು ಸೆಷನ್ಗೆ ಹೋಗೋದಿಲ್ಲ ಅಂದರೆ, ಒಬ್ಬ ಸಂವಿಧಾನದ ಅಡಿಯಲ್ಲಿ ರಾಷ್ಟ್ರಪತಿಯ ಕೈಯಲ್ಲಿ ನೇಮಕಗೊಂಡು ಇಲ್ಲಿ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರವರಿಗೆ ಪ್ರಮಾಣ ವಚನ ಮಾಡಿ ಸಂವಿಧಾನವನ್ನು ಎತ್ತಿ ಕಾಪಾಡ್ತೀನಿ ಅಂತ ಅವರು ಸಂವಿಧಾನದ ವಿರುದ್ಧ ಹೋಗ್ತೀನಿ ಅಂದಾಗ ಎಲ್ಲರದ್ದು ಪ್ರಶ್ನೆ ಚಿಹ್ನೆ ಬರುತ್ತೆ. ಇವರು ಯಾರ ನಿರ್ದೇಶನದಲ್ಲಿ ಇವರು ಓದೋದಿಲ್ಲ ಅಂತ ಹೇಳಿದ್ರು? ಮೋಹನ್ ಭಗವತ್ ಅವ್ರು ಹೇಳಿದ್ರ, ನರೇಂದ್ರ ಮೋದಿ ಅವರು ಹೇಳಿದ್ರ, ಅಮಿತ್ ಶಾ ಅವರು? ತಾವು ಹೇಳ್ಬೋದು ಮೋಹನ್ ಭಗವತ್ಗೆ ಏನು ಸಂಬಂಧ ಅಂತ. ಅವರೇ ಹೇಳ್ಬಿಟ್ಟಿದ್ದಾರೆ ನಮ್ಮದು ನೋಂದಾಯಿತ ಸಂಸ್ಥೆ ಅಲ್ಲ ಅಂಥೇಳಿ. ಆಗಿರುವಾಗ ಹೂ ಈಸ್ ಮೋಹನ್ ಭಗವತ್? ಅವರು ಹೇಳೋ ರೀತಿಯಲ್ಲಿ ಇವರು ಅದನ್ನು ಓದೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾವು ಯಾರೂ ಸಹ ಒಪ್ಪಕ್ಕೆ ತಯಾರಿಲ್ಲ. ಅದರ ಜೊತೆಗೆ ಇವರು ಮಾಡಿರ್ತಕ್ಕಂಥದ್ದು ಏನು ಅಂದರೆ ಅದರಲ್ಲಿ ಭಾಳ ಸ್ಪಷ್ಟವಾಗಿದೆ. ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು ಬಂದಾಗ ಮೊದಲು ರಾಷ್ಟ್ರಗೀತೆಯನ್ನು ಆಡ್ತಕ್ಕಂಥದ್ದು, ಕಾರ್ಯಕ್ರಮ ಮುಗಿದ ತಕ್ಷಣ ರಾಷ್ಟ್ರಗೀತೆಯನ್ನು ಆಡ್ತಕ್ಕಂಥದ್ದು. ಇವರೇನು ನಾಡಗೀತೆ, ಆಮೇಲೆ ನಾಡಗೀತೆ ರಾಜ್ಯಗಳಲ್ಲಿ ತಮಿಳುನಾಡಿನಲ್ಲಿ ರಾಷ್ಟ್ರಗೀತೆ ಕಡ್ಡಾಯ, ರಾಷ್ಟ್ರಗೀತೆ ಕಡ್ಡಾಯ, ಕಂಪಲ್ಸರಿ ಅವ್ರು ಮ್ಯಾಂಡೇಟ್ರಿ ಆಡಲೇಬೇಕು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಸಹ. ಇವರು ಬಂದರು, ಯಾಕಂದರೆ ಯಾರೋ ಖಾಲಿ ಪೋಲಿ ಯಾರೋ ಅಪಾಯಿಂಟ್ ಮಾಡಿರ್ತಾರೆ ಅಂದರೆ ಪರವಾಗಿಲ್ಲ. ಇವರು ರಾಜಕೀಯ ರಂಗದಲ್ಲಿದ್ದವರು, ನನಗೆ ಭಾಳ ಒಳ್ಳೆಯ ಸ್ನೇಹಿತರವರು. ನಾನು ಅವರಿಬ್ಬರು ಒಟ್ಟಿಗೆ ರಾಜ್ಯಸಭಾದಲ್ಲಿದ್ದವರು, ಅವರು ಸಭಾನಾಯಕರಾಗಿದ್ದರು, ನಾನು ವಿರೋಧ ಪಕ್ಷದಲ್ಲಿ ಇದ್ದವನು, ಒಳ್ಳೆಯ ಸ್ನೇಹಿತರವರು. ಇವರು ಬಂದರು, ರಾಷ್ಟ್ರಗೀತೆ ನುಡಿಸಾಗಿ 2 ಲೈನ್ 32 ಸೆಕೆಂಡ್ ಓದಿ ಇಳ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಸಭಾಪತಿಗಳು ಹೊರಟ್ಟಿಯವರು, ಬಸವರಾಜ್ ಹೊರಟ್ಟಿಯವರು ಅವ್ರ ಕೈ ಹಿಡಿತಾ ಇದ್ದಾರೆ, ಇಳಿದು ಹೋಗ್ತಾನೆ ಇದ್ದಾರೆ. ಮತ್ತು ನೀವು ಆ ಟಿ ವಿನಲ್ಲಿ ನೋಡ್ಬೋದು, ಕೆಲವು ಅಧಿಕಾರಿಗಳು ಕೂಡ ಅವ್ರಿಗೆ ಹೇಳ್ತಾ ಇದ್ರು ರಾಷ್ಟ್ರಗೀತೆ ಅಂತ ಇಳಿದು ಬರ್ತಾ ಇದ್ರು. ರಾಷ್ಟ್ರಗೀತೆ ನುಡ್ಸಕ್ಕೆ ಶುರು ಮಾಡೋಕ್ಕೆ ಮೊದಲೇ ಎರಡು ಸಾಲಿನ ಭಾಷಣ ಮುಗಿಸಿ ಹೊರಟ್ಬಿಟ್ರು ಅವರು. ಹೀರಿ ಓಡಿಸ್ಬೋದು. ಅವ್ರಿಗೆ ಈಗೇನು ಹೇಳ್ತಾರೆ, ಅದು ನುಡಿಸ್ಬೇಕಾಗಿದ್ದು ಅಲ್ಲಿ ಪೊಲೀಸ್ ಬ್ಯಾಂಡ್ ಇರುತ್ತೆ, ಅವ್ರು ನುಡಿಸ್ಬೇಕಾದ್ರೆ ಸೆಕ್ರೆಟರಿಯೇಟ್ ಹೇಳಬೇಕಾಗಿತ್ತು, ಸ್ಪೀಕರ್ ಆಫೀಸಿಂದ ಹೇಳಬೇಕಾಗಿತ್ತು. ಜೈ ಹಿಂದ್ ಅಂದ ತಕ್ಷಣ ಅವ್ರು ಅದೊಂದು ರಾಷ್ಟ್ರಪತಿ ರಾಜ್ಯಪಾಲರ ಭಾಷಣ 1-1.5 ಗಂಟೆ ನಡೆಯುತ್ತೆ ಅಂತೇಳಿ ಅವರು ವಿಶ್ರಾಂತಿ ತಗೊಂಡು ಮಾತ್ರ. ಆದ್ರೂ ಕೂಡ ಒಬ್ಬ ರಾಜ್ಯದ ಮುಖ್ಯಸ್ಥರಾಗಿ ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿ ಅವ್ರು ಹೇಳಬೇಕಾಯ್ತು ರಾಷ್ಟ್ರಗೀತೆ ನುಡಿಸಿ ನಾನು ಹೋಗ್ತೀನಿ ಅಂತ. ಅದು ಹೇಳ್ಬೋದಿತ್ತು. ಬಾಕಿ ಎಲ್ಲ ಹೇಳಕ್ಕೆ ಬರುತ್ತೆ, ರಾಷ್ಟ್ರಗೀತೆ ನುಡ್ಸಕ್ಕೆ ಹೇಳಿ ಅಂತ ಹೇಳೋಕ್ಕೆ ಯಾಕೆ ಬರಲಿಲ್ಲ ಅವ್ರಿಗೆ? ನಮ್ಮ ಏನು ಇದೇನಿತ್ತು ಅಂದರೆ ಅಬ್ಜೆಕ್ಷನ್ಸ್ ಏನಿತ್ತು ಅಂದರೆ, ನೀವು ಭಾಷಣ ಮಾಡಲಿಲ್ಲ, ಜಂಟಿ ಅಧಿವೇಶನ ಭಾಷಣ ಮಾಡಲಿಲ್ಲ, ಪರವಾಗಿಲ್ಲ, ರಾಷ್ಟ್ರಗೀತೆಗೆ ಅಪಮಾನ ಮಾಡಬೇಡಿ ಅಂತ ನಮ್ಮ ನಿಲುವು. ನೀವತ್ತು ನಾನು ಅಲ್ಲಿ ಎದುರಿಗೆ ಹೋದಾಗ, ಯಾಕಂದರೆ ಅಲ್ಲಿ ಮುಂದೆ ಕೆಲವು ಸದಸ್ಯರು ಅವ್ರಿಗೆ ಕೇಳ್ತಾ ಇದ್ರು, ಅವ್ರಿಗೇನು ಉತ್ತರ ಕೊಡಲಿ ಸೀದಾ ಬರ್ತಾರೆ, ನಾನು ಸೀದಾ ಅಡ್ಡ ಹೋದೆ. ನಾನು ಭಾಳ ಸ್ಪಷ್ಟವಾಗಿ ಹಿಂದಿನಲ್ಲೇ ಹೇಳಿದೆ ಅವ್ರಿಗೆ, ನಾವಲ್ಲಿ ರಾಜ್ಯಪಾಲರಿಗೆ ಮಹಿಮ್ ಅಂತ ಹೇಳ್ತೀವಿ. महिम ये गलत किया है आपने, परंपरा गलत परंपरा किया है, ये गलत परंपरा नहीं, वापस जाइए, ರಾಷ್ಟ್ರಗೀತೆ ಗಾಯಿ ಅಂತ ಇಷ್ಟೇ ಹೇಳ್ದು ಆ ಕಡೆ ಈ ಕಡೆ ಎಲ್ಲ ಯಾರು ಹೇಳಿದ್ರು ಏನು ಮಾಡೋದು ಅಂತ ನನಗೆ ಗೊತ್ತಾಗಲಿಲ್ಲ. ನಾವು ಇಷ್ಟೊಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಅವ್ರಿಗೆ ಅಗೌರವ ತೋರಿಸ್ಬೇಕು ಅಂತಿಲ್ಲ. ಸಂವಿಧಾನಕ್ಕೆ ಏನಾದರೂ ಅಗೌರವ ಯಾರಾದರೂ ತೋರಿಸಿದ್ರೆ ಅದು ರಾಜ್ಯಪಾಲರಲ್ಲ. ನೀವು ಹಾಗಿದ್ರೆ ಅವರು ಭಾಷಣ ಮಾಡದೇ ಇದ್ದನ್ನೇನು ನೀವು ಪ್ರಶ್ನೆ ಮಾಡಿಲ್ಲ, ಬಟ್ ನೋಡಿ, ಅದಕ್ಕೆ ನಾನು ಸಂವಿಧಾನ ಕೋಟ್ ವಿಷಯಗಳು ಬಂದಿದ್ದ ಆ ರೀತಿ ನಾನು ಅದಕ್ಕೋಸ್ಕರ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದು, ಅವ್ರಿಗೆ ಹ್ಯಾಸ್ ಗಾಟ್ ಆಲ್ ದ ಡಿಸ್ಕ್ರಿಷನರಿ ಪವರ್, ಓದಬಾರ್ದು, ಆದರೆ ಅಡ್ರೆಸ್ ಮಾಡಬೇಕು. ಬಂದು ನೀವು ಯಾವುದಾದ್ರೂ ಕಟ್ ಮಾಡಿ ಸೆನ್ಸರ್ ಮಾಡ್ದಂಗೆ ಮಾಡ್ಬೋದು, ಆದರೆ ಒಂದು ರಾಷ್ಟ್ರಗೀತೆಗೆ ಅಗೌರವ ತೋರಿಸಿ ಕರ್ನಾಟಕ ರಾಜ್ಯದ ಜನತೆಗೆ ಅಪಮಾನ ಮಾಡ್ತಕ್ಕಂಥದ್ದು ನಾವು ಸಹಿಸೋದಿಲ್ಲ. ಯಾಕಂದರೆ ನನ್ನ ಅನುಭವದಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ ನಾನು ಸುದೀರ್ಘವಾದ ಅನುಭವ ಇರೋದರಿಂದ ರಾಷ್ಟ್ರಗೀತೆಗಳು ಅವೆಲ್ಲ ಹಾಡಿದಾಗ ಜನ ಎಷ್ಟು ರೋಮಾಂಚ ಆಗ್ತಾರೆ ಅಂತ ನನಗೆ ಗೊತ್ತಿದೆ. ನೀವು ಅದಕ್ಕೆ ಅಪಮಾನ ಮಾಡಿದಾಗ ನಾವು ಸಹಿಸ್ಕೊಂಡಿರೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ರಾಷ್ಟ್ರಗೀತೆ ಆಡ್ಬಿಟ್ಟು ನೀವು ಹೋಗಿ ಅಂಥೇಳಿ ನಾವು ಅವ್ರನ್ನ ಪ್ರಶ್ನೆ ಮಾಡಿದಾಗ ಇವ್ರು ಯಾರೂ ಬಿಡಲಿಲ್ಲ. ಯಾಕಂದರೆ
ಭಾರತೀಯ ಜನತಾ ಪಾರ್ಟಿಗೆ ಅಥವಾ ಜನಸಂಘಕ್ಕೆ RSSಗೆ ಹಿಂದೂ ಮಹಾಸಭಕ್ಕೆ ತ್ರಿವರ್ಣ ಧ್ವಜದ ಬಗ್ಗೆ ಗೌರವ ಇಲ್ಲ, ರಾಷ್ಟ್ರಗೀತೆ ಬಗ್ಗೆ ಗೌರವ ಇಲ್ಲ. ಒಂದೇ ಮಾತರಂ ಇಟ್ಕೊಂಡು 10 ಗಂಟೆಗಳ ಕಾಲ ಚರ್ಚೆ ಮಾಡೋ ಜನ ರಾಷ್ಟ್ರಗೀತೆಗೆ 10 ನಿಮಿಷ ನಿಲ್ಲೋದಿಲ್ಲ ಅಂತಂದರೆ ಇದು ದೇಶಕ್ಕೆ, ರಾಜ್ಯಕ್ಕೆ, ರಾಜ್ಯದ ಜನತೆಗೆ ಅಗೌರವ ತೋರಿಸ್ತಕ್ಕಂಥದ್ದು. ನಾವೊಂದು ಪ್ರಗತಿಪರ ರಾಜ್ಯ, ಇಲ್ಲಿ ನಾವು ನೆಲದ ಕಾನೂನಿಗೆ ಗೌರವ ಕೊಡ್ತಕ್ಕಂಥ ನಾಗರಿಕರು ಇರ್ತಕ್ಕಂಥ ರಾಜ್ಯದಲ್ಲಿ ನೀವು ಅಗೌರವವಾಗಿ ನೋಡಿರ್ತಕ್ಕಂಥದ್ದು ನಾವು ಯಾರೂ ಸಹ ಸಹಿಸೋದಿಲ್ಲ. ನೀವು ರಾಷ್ಟ್ರಗೀತೆ ಆಡಿಲ್ದಿರೋದು ರಾಷ್ಟ್ರದ್ರೋಹದ ಕೆಲಸ ಅಂತ ನಾನು ಅಲ್ಲೇ ಸ್ಪಷ್ಟವಾಗಿ ಹೇಳಿ. ಸೊ ಈ ಕಾರಣಕ್ಕೆ ಅಲ್ಲಿ ಸ್ವಲ್ಪ ತಳ್ಳಾಟ ಇದಾಗಿದ್ದು. ಬಟ್ ಅದನ್ನು ಬಿಂಬಿಸಿದ್ದು ಹೇಗೆ ಅಂತಂದರೆ, ನೀವು ಭಾಷಣ ಮಾಡಿದ ತಪ್ಪು ಅಂತ ಹರಿಪ್ರಸಾದ್ ಅವರು ಭಾಷಣ ನೀವು ಪ್ರಶ್ನೆ ಎತ್ತಿರೋದು ರಾಷ್ಟ್ರಗೀತೆ ಆಡದೇ ಇದ್ದಿದ್ರ, ರಾಷ್ಟ್ರಗೀತೆಗೆ ನಿಲ್ಲದೇ ಇದ್ದಿದ್ರ ಬಗ್ಗೆ ಮಾತ್ರ. ನಾವು ಅವ್ರು ಭಾಷಣ ಮಾಡಿಲ್ದಿರೋದಕ್ಕೆ ನಮ್ಗೇನು ಅಭ್ಯಂತರ ಇಲ್ಲ. ಡಿಸ್ಕ್ರಿಷನರಿ ಆರ್ಟಿಕಲ್ 163, 166 ಇದೆ. ಅವ್ರು ಮಾಡಲೇಬೇಕು ಅಂತ ಏನಿಲ್ಲ, ಸೆನ್ಸರ್ ಮಾಡಿ ಮಾತಾಡ್ಬೋದಿತ್ತು. ಆದ್ರೇನು ಕೂಡ ಇದು ಗೊತ್ತಾಯ್ತು ವಿಷಯ. ಬಿಹಾರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಅಲ್ಲ, ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಒಂದು ನಾಗರಿಕ ಸಮಾಜದಲ್ಲಿರ್ತಕ್ಕಂಥ ಅತ್ಯಂತ ಸೂಕ್ಷ್ಮ ಜೀವಿಗಳಲ್ಲಿರ್ತಕ್ಕಂಥವ್ರು ಎಲ್ಲವನ್ನೂ ಸಹ ಗಮನಿಸ್ತಾ ಇರ್ತಾರೆ. ಆದ್ದರಿಂದ ಎಚ್ಚರ ವಹಿಸಬೇಕಾಗಿತ್ತು ಇವರು. ಯಾಕಂದರೆ ಮಧ್ಯಪ್ರದೇಶದಲ್ಲಿ ನಾವು ಇವಾಗ ಏನೇನು ಆಗ್ತಾಯಿದೆ ಅಂತ ನೋಡಿದಾಗ ಗೊತ್ತಾಗುತ್ತೆ. ಇದಕ್ಕೆ ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ರಾಷ್ಟ್ರಗೀತೆಗೆ ಅಗೌರವ ತೋರಿಸಿದ್ರು, ಸಂವಿಧಾನಕ್ಕೆ ಅಗೌರವ ತೋರಿಸಿದ್ರು. ಯಾಕಂದರೆ ಸಂವಿಧಾನದಲ್ಲಿದೆ, ಆ ರೂಲ್ಸ್ ಮಾಡ್ತಾರೆ ನೋಡಿ, ಅದರಲ್ಲಿದೆ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿ ಬರೋಕ್ಕಿಂತ ಬಂದ ತಕ್ಷಣ ಕಾರ್ಯಕ್ರಮ ಆರಂಭದ ಮೊದಲು ರಾಷ್ಟ್ರಗೀತೆ ಆಡಬೇಕು, ಕಾರ್ಯಕ್ರಮ ಹೋದ್ಮೇಲೆ ರಾಷ್ಟ್ರಗೀತೆ ಆಡ್ಬಿಟ್ಟು ಹೋಗಬೇಕು. ಅಷ್ಟೇ ನಾವು ಕೇಳಿದ್ದೇ ವಿನಃ TV ಅವರಿದ್ದಾರೆ, ಎಲೆಕ್ಟ್ರಾನಿಕ್ ಮೀಡಿಯಾ, ನಾನೊಬ್ಬನೇ ಅಲ್ಲ, ಭಾಳ ಸ್ಪಷ್ಟವಾಗಿ ಬರ್ತಾ ಇದೆ. ನಾವೆಲ್ಲೂ ಸಹ ಅಗೌರವಾಗಿ ತೋರಿಸಿಲ್ಲ ಅವ್ರಿಗೆ. ನೀವು ಇದು ಮಾಡಿರೋದು ತಪ್ಪು ಅಂತ ನಾವು ಹೇಳಿದ್ವಿ. ಅದು ಯಾವ ರೀತಿ ಬೇಕಾದ್ರೂ ಬಿಂಬಿಸ್ಬೋದು. ಗೋಧಿ ಮೀಡಿಯಾದವರು ಅದನ್ನು ಹೇಗೆ ಬೇಕಾದ್ರೂ ಬಿಂಬಿಸ್ಬೋದು. ಆ ಕಾರಣಕ್ಕೋಸ್ಕರ ನಾವು ಸತ್ಯವನ್ನು ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಮ್ಗೆ ನೇರವಾಗಿ ಏನಾಯ್ತು ಅಂತ ಕೇಳಿದ್ವಿ. ಅದು ಜನಕ್ಕೆ ವಾಸ್ತವ ತಿಳಿಯಬೇಕಾಗ್ತದೆ. ಇಡೀ ಪ್ರಪಂಚ ನೋಡಿದೆ. ನನಗೆ ಮಿಡ್ಲ್ ಈಸ್ಟಿಂದ ಮತ್ತು ಅಮೆರಿಕಾದಿಂದ ನಮ್ಮ ಡಾಕ್ಟರ್ ಫ್ರೆಂಡ್ ಇಬ್ಬರು ಎಲ್ಲ ಅವರೇ ನೀವು ಮಾಡಿರೋದು ಕರೆಕ್ಟ್ ಇದೆ, ರಾಜ್ಯಪಾಲರಾಗಿ ರಾಜಕೀಯ ಮಾಡಬಾರ್ದು, ಅವರು ರಾಜಕೀಯದಿಂದ ಮೇಲಿರ್ತಕ್ಕಂಥವ್ರನ್ನ ರಾಜ್ಯಪಾಲರು ನೋಡ್ತಾ ಇದ್ದೀವಿ, ಇದು ಭಾಳ ಸಣ್ಣತನ ತೋರಿಸಿದ್ದಾರೆ ಅಂತ ಹೇಳುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.